ಭಾಳ ಪ್ರಮುಖವಾದದ್ದು ಏನಪ್ಪ ಅಂದ್ರೆ ಔಷಧಿ ಅಥವಾ ಆರೋಗ್ಯ. ಇವೆರಡು ಭಾಳ ಮಹತ್ವದ ಕ್ಷೇತ್ರ ತೆಗೆದುಕೊಂಡ ಭಾಳಷ್ಟು ಬೆಳೆಸಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇದೇನಪ್ಪ ಅಂದರೆ ಈ ಕೇಳಿ ಹೆಚ್ಚಿಗೆ ಉಪಯೋಗ ಆಗೋದು ಮಿಡ್ಲ್ ಕ್ಲಾಸ, ಭಾಳ ಲೋವರ್ ಮಿಡ್ಲ್ ಕ್ಲಾಸ, ಇಲ್ಲ ಮ್ಯಾಲಿನ ಜನಕ್ಕನ. ಯಾಕಂದರೆ ಅಷ್ಟು ದುಡ್ಡನ್ನು ಹಾಕಿ ಕೊಂಡು ಔಷಧ ಪಡೆಯೋ ಶಕ್ತಿ ಇಲ್ಲ. ಹೀಗಾಗಿ ಪಾಪ ಕೊನೆ ಕ್ಷಣದಲ್ಲೇ ಕೇಳಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಈ ಆರೋಗ್ಯ ಇಲ್ಲದ ಜನ ಅಥವಾ ರೋಗಿಗಳು ಅಂತ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೆ. ಏನೋ ಗೌರ್ಮೆಂಟ್ ಏನೋ ಸ್ಕೀಮ್ಗಳಿದ್ದಾವಿಲ್ಲ ಅಂತಲ್ಲ, BPL ಅದು ಇದು ಗೌರ್ಮೆಂಟಿದ್ದು ಆಯುಷ್ಮಾನ್ ಭಾರತ ಅಂತೇಳಿ ಅವು ಸಹಿತ, ಅದರಲ್ಲೂ ಸಹಿತ ಅವರು ಕೊಟ್ಟರು ಆಯುಷ್ಮಾನ್ ಭಾರತದಲ್ಲಿ ಔಷಧಿಗೆ ಇದು ಇನ್ನೊಂದು ಖರ್ಚು ವೆಚ್ಚ ಕೊಟ್ಟರು ಸರ್ಕಾರ. ಇದು ಮತ್ತೆ 23,000 40,000 ಮೇಲೆ ಅದನ್ನು ಕಸ್ಕೊಳ್ತಾರೆ ಅನ್ನೋದು ಸಹಿತ ನಾವು ಅನುಭವಿಸಿದ್ದೀವಿ ಅದನ್ನು. ಅಂದಾಗ ಇದೊಂದು ವ್ಯಾಪಾರ ಕೇಂದ್ರ ಮಾಡ್ಕೊಂಡ್ರು ಅವರು. ವ್ಯಾಪಾರ ಕೇಂದ್ರವಾಗಿ ಒಳ್ಳೆಯದು ಮಾಡಿದರು. ಆದರೆ ಇದು 3 ಉದ್ದೇಶದ ಸ್ಥಾಪನೆ ಮಾಡಿದಂಥವ್ರದ್ದು ಏನಿತ್ತು, ಎಲ್ಲರಿಗೂ ಸಮಾನ ಸಿಗಲಿ, ಮಿನಿಮಮ್ 200 ರೂಪಾಯಿ ಒಬ್ಬರುಗಳಿಂದ ವಸೂಲಿ ಮಾಡಿ ನಡೆಯುವಂಗೆ, ಆ ಸಂಸ್ಥೆ ನಡೆಯುವಂಗೆ ದುಡ್ಡು ವಸೂಲಿ ಮಾಡಿ ಅನ್ನೋದು ಒಂದು ಉದ್ದೇಶ ಇತ್ತು ಅದ್ರಲ್ಲಿ. ಇವತ್ತು ಅನೇಕ ಮಠಗಳು ಆ ಕೆಲಸ ಮಾಡ್ತಾ ಇದ್ದೇವೆ, ಇಲ್ಲ ಅಂತಲ್ಲ. ಮಠದ ಕೆಲಸ ಏನಪ್ಪ ಅಂದರೆ ಒಂದು ಸ್ವಲ್ಪ ಇದ್ದವ್ರುಗಳಿಂದ ತೊಗೊಳೋದಪ್ಪ, ಇಲ್ಲದವ್ರಿಗೆ ಹಂಚೋದು, ಜೊತೆಗೆ ಒಂದು ದೈವದ ಭಕ್ತಿ ನೆಲೆಗಟ್ಟಲೆ ಸಮಾಜವನ್ನು ಕಟ್ಟಿಕೊಳ್ಳೋದು, ನೈತಿಕತೆ ಉಳಿಸ್ಕೊಂಡು ಹೋಗುವಂಥದ್ದು. ಆ ಕೆಲಸವನ್ನು ಇಲ್ಲಿವರೆಗೆ ಕೈಯಲ್ಲಿ ನಮ್ಮ ಪ್ರಭಾಕರ್ ಕೋರೆ ಅವರ ಕೈಯಲ್ಲಿ ಮಾಡಿದೆ ಅಂದ್ರೆ ಭಾಳಷ್ಟು ಜನ ನಿಮ್ಗೆ ಉತ್ತರ ಕೊಡ್ತಾರೆ ಇಲ್ಲ ಅಂತೇಳಿ. ಆ ದಿಸೆಯಲ್ಲಿ ನಿನ್ನ ಮುಂದಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆನಾ ಅಂತೇಳಿ. ಯಾಕಂದರೆ ಮನುಷ್ಯಗೆ ಮುಖ್ಯವಾಗಿ ಬೇಕಾಗಿದ್ದು ಆರೋಗ್ಯ ಮತ್ತು ಶಿಕ್ಷಣ. ಆದಷ್ಟು ಲಿಂಗಾಯತಗಳೇ ಇರಲ್ಲ. ಯಾಕಂದ್ರೆ ಲಿಂಗಾಯತ ಸೊಸೈಟಿ ಅಂದರೆ ಲಿಂಗಾಯತಗಳು ಅಂದರೆ ಇನ್ನೊಂದು ಸಮಾಜ ಅವರು ಕಟ್ಟಿಕೊಳ್ಳಿ, ಇಂಥ ಒಂದು ಆದರ್ಶ ಅದು, ಮಾದರಿ ಅದು. ಇನ್ನೊಂದು ಸಮಾಜದವರು ಒಂದಿಷ್ಟು ದುಡ್ಡು ಹಾಕಿಕೊಂಡು ಮಾಡಿ ಕಟ್ಟಿಕೊಂಡು ತಾವು ಬೆಳೆಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆಗ ಇಲ್ಲೇನಪ್ಪ ಅಂದ್ರೆ ಅಲ್ಲಿ ಇದ್ದಂಥ ಆ ಸಮಾಜ